ಒಬ್ಬ ವ್ಯಕ್ತಿ ಆ, ಕ್ಷಣಾರ್ಥದಲ್ಲಿ ಅಗ್ನಿಪರ್ವತದಂತೆ ಸಿಡಿಯುತ್ತಾನೆ ಅಂತ ಇಟ್ಕೊಳ್ಳಿ. ಅಂದ್ರೆ ಆತನ ಕೋಪ ಎಷ್ಟಿರುತ್ತೆ ಅಂದ್ರೆ ಎದುರಿಗಿರೋರ್ನ ಸುಟ್ಟು ಬೂದಿ ಮಾಡ್ತಾನೇನೋ ಅನ್ನೋ ಹಾಗೆ ಕಾಣುತ್ತೆ. ಆದ್ರೆ ಮರುಕ್ಷಣವೇ ಅದೇ ವ್ಯಕ್ತಿ ಅಷ್ಟೇ ಆಳವಾದ ನಿಷ್ಕಲ್ಮಷವಾದ ಪ್ರೀತಿಯನ್ನ ಮಳೆಯಂತೆ ಸುರಿಸ್ತಾನೆ ಅಂದ್ರೆ ಅದು ಖಂಡಿತವಾಗಿ ಒಂದು ವಿಚಿತ್ರವಾದ ಸ್ವಭಾವ ಅಲ್ವಾ? ಹೌದು. ಇದು ಕೇವಲ ಮಾನವನ ಸಾಮಾನ್ಯ ಸ್ವಭಾವವೋ ಅಥವಾ ನಿರ್ದಿಷ್ಟ ಗ್ರಹಗತಿಗಳ ವಿಚಿತ್ರ ಆಟವೋ? ಮೇಷರಾಶಿಯವರ ಬಗ್ಗೆ ನಾವು ಇವತ್ತು ಮಾಡ್ತಿರೋ ಈ ಆಳವಾದ ವಿಶ್ಲೇಷಣೆಯಲ್ಲಿ ಇದೇ ವಿಚಾರವನ್ನ ಬಿಡಿಸಿ ನೋಡೋಣ ಬನ್ನಿ. ಖಂಡಿತ. ಈ ಮಾಹಿತಿಯನ್ನ ಗಮನಿಸಿದಾಗ ಏನ್ಗೊತ್ತಾ, ಇದು ಕೇವಲ ಒಂದು ದಿನದ ಅಥವಾ ವಾರದ ಭವಿಷ್ಯವಾಣಿಯಂತೆ ಕಾಣೋದಿಲ್ಲ. ನಿಜ. ಬದಲಾಗಿ ಮುಂದಿನ 5 ದಿನಗಳು ಮೇಷರಾಶಿಯವರ ಬದುಕಿನಲ್ಲಿ ತರಲಿರೋ ಮಹತ್ತರ ಬದಲಾವಣೆಗಳು ಮತ್ತೆ ಅವರ ವ್ಯಕ್ತಿತ್ವದಲ್ಲಿರೋ ವಿರೋಧಾಭಾಸಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದರ ಹಿಂದಿರುವ ಒಂದು ರಹಸ್ಯ ದೈವಿಕ ಸಂದೇಶದ ಎಳೆಗಳನ್ನ ಇದು ಬಿಚ್ಚಿಡುತ್ತೆ. ನಿಖರವಾಗಿ ಹೇಳಿದ್ರಿ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ವಿಶ್ಲೇಷಣೆಯ ಮೂಲವಸ್ತು ಎಷ್ಟು ಆಳವಾಗಿದೆ ಅನ್ನೋದನ್ನ ಮೊದಲು ನೋಡಬೇಕು. ಹೌದು ನೋಡಿ, ಇದು ಕೇವಲ ಜ್ಯೋತಿಷ್ಯದ ಗ್ರಹಗಳ ಚಲನೆಯನ್ನ ಮಾತ್ರ ಅವಲಂಬಿಸಿಲ್ಲ. ಓಹೋ, ಅಂದ್ರೆ ಇದರ ಹಿಂದೆ ಬೇರೆ ವಿಚಾರಗಳು ಇವೆಯಾ? ಖಂಡಿತ. ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿ, ಆತನ ನಡವಳಿಕೆಗಳು ಭವಿಷ್ಯವನ್ನ ಹೇಗೆ ರೂಪಿಸುತ್ತವೆ ಅನ್ನೋದು ಮುಖ್ಯ ಆಗುತ್ತೆ. ಜೊತೆಗೆ ಆ ಭವಿಷ್ಯದ ಹಾದಿಯಲ್ಲಿ ಒಂದು ಅಗೋಚರ ಆಧ್ಯಾತ್ಮಿಕ ಶಕ್ತಿ ಹೇಗೆ ಬೆನ್ನೆಲುಬಾಗಿ ನಿಲ್ತದೆ ಅನ್ನೋದನ್ನು ಇದು ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಅಂದ್ರೆ ಮೇಷರಾಶಿಯವರ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳದೆ ಮುಂದಿನ 5 ದಿನಗಳಲ್ಲಿ ಅವರಿಗೆ ಒಲಿಯಲಿರುವ ಯಶಸ್ಸಿನ ಮೂಲವನ್ನ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತಾಯ್ತು. ಎಕ್ಸಾಕ್ಟ್ಲಿ. ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಆ ಕೋಪ ಮತ್ತು ಪ್ರೀತಿಯ ವಿರೋಧಾಭಾಸ, ಅದೇ ಅವರ ವ್ಯಕ್ತಿತ್ವದ ಅತಿದೊಡ್ಡ ರಹಸ್ಯ. ಆ ರಹಸ್ಯದ ಒಳಹೊಕ್ಕು ನೋಡೋಣ ಹಾಗಾದ್ರೆ. ಮೂಲದಲ್ಲಿ ಅವರ ಮನೋಭಾವವನ್ನು ವಿವರಿಸಿರುವ ರೀತಿ ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಅವರು ಎಷ್ಟು ಬೇಗ ಕೋಪಗೊಳ್ಳುತ್ತಾರೋ ಅಷ್ಟೇ ಬೇಗ ಶಾಂತರಾಗ್ತಾರೆ ಅಂತ ಉಲ್ಲೇಖಿಸಲಾಗಿದೆ. ಹೌದು, ಅವರ ಕೋಪ ಕೇವಲ ಒಂದು ಕ್ಷಣದ ಸಿಡಿಲಿನಂತೆ, ಆದ್ರೆ ಅವರ ಪ್ರೀತಿ ಆಳವಾದ ಸಮುದ್ರದಂತೆ ಇರುತ್ತೆ. ನಿಜ. ಹೊರಗಿನ ಪ್ರಪಂಚಕ್ಕೆ ಅವರು ಕಠಿಣವಾಗಿ, ಕೆಲವೊಮ್ಮೆ ಒರಟಾಗಿ ಕಂಡ್ರೂ ಕೂಡ ಅವರ ಹೃದಯದಲ್ಲಿ ಯಾವುದೇ ಕಪಟ ಇರೋದಿಲ್ಲ. ಖಂಡಿತ ಇರೋದಿಲ್ಲ. ಅವರ ಮಾತಿನಲ್ಲಿರೋ ಪ್ರಾಮಾಣಿಕತೆಯೇ ಹಲವು ಬಾರಿ ಅವರಿಗೆ ಶತ್ರುಗಳನ್ನು ಸೃಷ್ಟಿ ಮಾಡ್ಬಿಡುತ್ತೆ. ಇದೊಂದು ರೀತಿಯ ವಿಚಿತ್ರವಾದ ಸಂಯೋಜನೆ ಅಲ್ವಾ? ಈ ಮಟ್ಟದ ಪಾರದರ್ಶಕತೆ ಇಟ್ಕೊಂಡು ಈ ಕಾಲದಲ್ಲಿ ಬದುಕೋದು ಕಷ್ಟ ಅನ್ಸುತ್ತೆ. ಮನೋವಿಜ್ಞಾನದ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡಿದಾಗ ಆ ಪಾರದರ್ಶಕತೆಯೇ ಅವರ ಅತಿದೊಡ್ಡ ಬಲ ಜೊತೆಗೆ ದೌರ್ಬಲ್ಯ ಎರಡೂ ಹೌದು. ಅಂದ್ರೆ ಅವರ ಕೋಪದ ಹಿಂದೆ ದ್ವೇಷ ಇರುವುದಿಲ್ಲ ಅಂತಾನ? ಖಂಡಿತ ಇಲ್ಲ. ಬದಲಾಗಿ ಒಂದು ರೀತಿಯ ಅಸಹಾಯಕತೆ ಅಥವಾ ವ್ಯವಸ್ಥೆಯ ವಿರುದ್ಧದ ಅಸಮಾಧಾನ ಇರುತ್ತೆ ಅಷ್ಟೇ. ಅವರು ಯಾರಿಗೂ ಮೋಸ ಮಾಡೋರಲ್ಲ. ಆದರೆ ಸಮಾಜ ಸಾಮಾನ್ಯವಾಗಿ ಮನುಷ್ಯನ ಪ್ರೀತಿಗಿಂತ ಆತನ ಕೋಪವನ್ನೇ ಹೆಚ್ಚು ನೆನ್ಪಿಟ್ಕೊಳ್ಳುತ್ತೆ ಅಲ್ವಾ? ಅದೇ ನೋಡಿ ವಿಪರ್ಯಾಸ. ಇನ್ನೊಂದು ಅತ್ಯಂತ ಸೂಕ್ಷ್ಮವಾದ ವಿಚಾರವನ್ನು ಇದರಲ್ಲಿ ತೆರೆದಿಡಲಾಗಿದೆ. ಅದೇನೆಂದರೆ, ಮೇಷರಾಶಿಯವರು ಹೊರನೋಟಕ್ಕೆ ಯಾವುದೇ ಯೋಚನೆಯಿಲ್ಲದೆ ದಿಢೀರಂತ ನಿರ್ಧಾರ ತೆಗೆದುಕೊಳ್ಳೋರಂತೆ ಕಾಣ್ತಾರೆ. ಹೌದು. ಅವರ ವೇಗವನ್ನು ನೋಡಿ ಅನೇಕರು ಇವರು ಆತುರಗಾರರು ಅಂತ ತೀರ್ಮಾನ ಮಾಡಿಬಿಡ್ತಾರೆ. ಆದ್ರೆ ವಾಸ್ತವ ಸಂಪೂರ್ಣ ಭಿನ್ನವಾಗಿರುತ್ತೆ. ಒಂದು ನಿಮಿಷ. ಅಂದ್ರೆ ಆ ಆತುರದ ಹಿಂದೆಯೂ ಒಂದು ಲೆಕ್ಕಾಚಾರ ಇರುತ್ತೆ ಅಂತನಾ? ಖಂಡಿತ ಇರುತ್ತೆ. ಅವರು ಯಾವುದೇ ಒಂದು ಹೆಜ್ಜೆ ಇಡುವ ಮುನ್ನ ತಮ್ಮ ಮನಸ್ಸಿನೊಳಗೆ 100 ಬಾರಿ ಲೆಕ್ಕಾಚಾರ ಹಾಕಿರ್ತಾರೆ. ಸಾಧಕ ಬಾಧಕಗಳನ್ನ ವಿಮರ್ಶೆ ಮಾಡಿರ್ತಾರೆ. ಓಹೋ, ಆದ್ರೆ ಆ ಪ್ರಕ್ರಿಯೆ ನಡೆಯೋದು ಅವರ ಆಂತರ್ಯದಲ್ಲಿ ಮಾತ್ರ. ಹೌದು. ಜಗತ್ತಿಗೆ ಕಾಣೋದು ಕೇವಲ ಅವರು ತೆಗೆದುಕೊಳ್ಳುವ ಅಂತಿಮ ನಿರ್ಧಾರ ಮಾತ್ರ. ಜೊತೆಗೆ ನೈಸರ್ಗಿಕವಾಗಿ ಅವರಲ್ಲಿ ನಾಯಕತ್ವದ ಗುಣಗಳಿರ್ತವೆ. ಏನನ್ನಾದ್ರೂ ದೊಡ್ಡದಾಗಿ ಸಾಧಿಸಬೇಕೆಂಬ ಹಸಿವಿರುತ್ತೆ. ವಾವ್! ಇದೆಲ್ಲದರ ನಡುವೆ ಕುಟುಂಬಕ್ಕಾಗಿ ಅವರು ಮಾಡೋ ತ್ಯಾಗ ಕೂಡ ಅಗಾಧವಾದದ್ದು ಅಂತ ಹೇಳಲಾಗಿದೆ ಅಲ್ವಾ? ನಿಜ. ತಮ್ಮ ಸ್ವಂತ ಕಷ್ಟಗಳನ್ನ, ನೋವುಗಳನ್ನ, ಆರ್ಥಿಕ ಮುಗ್ಗಟ್ಟುಗಳನ್ನ ಮನೆಯವರ ಮುಂದೆ ತೋಡ್ಕೊಳ್ದೆ ಎಲ್ಲವನ್ನೂ ತಾವೇ ನುಂಗುಕೊಂಡು ಮೌನವಾಗಿ ಜವಾಬ್ದಾರಿಗಳನ್ನ ಹೊರ್ತಾರೆ ಅವರು. ಈ ಮಾತನ್ನ ಕೇಳ್ತಿದ್ದಂತೆ ಕಣ್ಮುಂದೆ ಒಂದು ಅದ್ಭುತವಾದ ಚಿತ್ರಣ ಬರ್ತಾ ಇದೆ. ಮೇಷರಾಶಿಯವರ ಈ ಮನಸ್ಥಿತಿಯು ಒಂಥರ ನೀರಿನ ಮೇಲೆ ಅತ್ಯಂತ ಶಾಂತವಾಗಿ ಮತ್ತು ಸರಾಗವಾಗಿ ತೇಲುವ ಹಂಸದಂತೆ ಇದೆ. ವಾವ್! ಒಳ್ಳೆ ಹೋಲಿಕೆ ಅಲ್ವಾ? ಹೊರಗಿನಿಂದ ದಡದಲ್ಲಿ ನಿಂತು ನೋಡುವವರಿಗೆ ಆ ಹಂಸ ಎಷ್ಟು ಸುಲಲಿತವಾಗಿ ಯಾವುದೇ ಶ್ರಮವಿಲ್ಲದೆ ಚಲಿಸುತ್ತಿದೆ ಅಂತ ಅನ್ಸುತ್ತೆ. ಅದೇ ಆ ಶಾಂತ ಸೌಂದರ್ಯದ ಕೆಳಗೆ, ನೀರಿನ ಒಳಗೆ ಆ ಹಂಸ ತನ್ನ ಗುರಿ ತಲುಪಲು ಯಾರಿಗೂ ಕಾಣದಂತೆ ನಿರಂತರವಾಗಿ ತನ್ನ ಕಾಲುಗಳನ್ನು ಬಡಿಯುತ್ತಲೇ ಇರುತ್ತೆ. ಹೌದು. ಆ ನೀರಿನೊಳಗಿನ ನಿರಂತರ ಹೋರಾಟ,
ಅವರು ಈ ಹಿಂದೆ ಅನುಭವಿಸಿದ ಅವಮಾನಗಳು ಮತ್ತೆ ತಕ್ಷಣದ ಫಲಿತಾಂಶ ಸಿಗದಿದ್ದಾಗಲೂ ಅವರು ಕಳೆದುಕೊಳ್ಳದ ತಾಳ್ಮೆ ಇವೆಲ್ಲವೂ ಆ ಹಂಸದ ಹೋರಾಟದಂತೆಯೇ ಇದೆ. ಅಂದ್ರೆ ಈ ಶ್ರಮ ಖಂಡಿತ ವ್ಯರ್ಥ ಆಗಿಲ್ಲ ಅನ್ನಿಸ್ತಿದೆ. ಖಂಡಿತ ವ್ಯರ್ಥ ಆಗಿಲ್ಲ. ಬದಲಾಗಿ ಅವು ಅವರ ವ್ಯಕ್ತಿತ್ವವನ್ನ ಕುಲುಮೆಯಲ್ಲಿ ಬೆಂದ ಉಕ್ಕಿನಂತೆ ಗಟ್ಟಿಗೊಳಿಸಿವೆ. ಈ ಕಠಿಣ ಪರಿಶ್ರಮ ಮತ್ತೆ ಕಷ್ಟಗಳನ್ನ ಎದುರಿಸಿ ನಿಂತ ಗುಣವೇ ಮುಂದಿನ 5 ದಿನಗಳಲ್ಲಿ ಅವರಿಗೊಲಿಯಲಿರುವ ಭಾರೀ ಬದಲಾವಣೆಗೆ ಭದ್ರವಾದ ಬುನಾದಿ ಹಾಕಿದೆ. ಬದುಕಿನ ಪಾಠಗಳೇ ಈಗ ಅವರಿಗೆ ಯಶಸ್ಸಿನ ಹಾದಿ ತೋರುವ ದಿಕ್ಸೂಚಿಯಾಗಿ ಬದಲಾಗಿವೆ ಅಂತ ಹೇಳಬಹುದು. ಹಾಗಾದ್ರೆ ಆ ಭೌತಿಕ ಯಶಸ್ಸಿನ ಸ್ವರೂಪ ಹೇಗಿರಲಿದೆ ಅನ್ನೋದನ್ನ ಬಿಡಿಸಿ ನೋಡೋಣ. ಖಂಡಿತ. ಮುಂದಿನ 5 ದಿನಗಳಲ್ಲಿ ಮೇಷರಾಶಿಯವರ ಕಿವಿಗೆ 2 ಅತ್ಯಂತ ದೊಡ್ಡ ಮತ್ತು ಶುಭ ಸುದ್ದಿಗಳು ಬೀಳ್ಳಿವೆ ಅಂತ ಈ ಮಾಹಿತಿಯು ಬಹಳ ಖಚಿತವಾಗಿ ಹೇಳುತ್ತೆ. ಹೌದು, ಇಲ್ಲಿ ಮೇಷರಾಶಿಯ ಅಧಿಪತಿಯಾದ ಮಂಗಳನ ಪ್ರಭಾವ ಅಗಾಧವಾಗಿದೆ. ಜ್ಯೋತಿಷ್ಯದ ಕೆಲವು ನಿರ್ದಿಷ್ಟ ಲೆಕ್ಕಾಚಾರಗಳನ್ನ ಕೂಡ ಇಲ್ಲಿ ನೀಡಿದ್ದಾರೆ. ಅಂದ್ರೆ ಆ ನಕ್ಷತ್ರಗಳ ಲೆಕ್ಕಾಚಾರ ಅಲ್ವಾ? ಆ ಅಶ್ವಿನಿ ನಕ್ಷತ್ರದ 1, 2, 3ನೇ ಪಾದಗಳು. ಹೌದು, ಜೊತೆಗೆ ಭರಣಿ ನಕ್ಷತ್ರದ 2 ಮತ್ತು 3ನೇ ಪಾದಗಳು. ಮತ್ತೆ ರೇವತಿ ನಕ್ಷತ್ರದ ಎಲ್ಲ 4 ಪಾದಗಳು ಅಂತ ಇದೆ. ಹೀಗೆ ಒಟ್ಟು 9 ಪಾದಗಳು ಈ ಸಮಯದಲ್ಲಿ ನಿರ್ದಿಷ್ಟ ಪ್ರಭಾವಕ್ಕೆ ಒಳಗಾಗಲಿವೆ. ಇಲ್ಲಿ ಕುತೂಹಲ ಮೂಡುವ ವಿಚಾರ ಏನಂದ್ರೆ, ರೇವತಿ ನಕ್ಷತ್ರ ಸಾಮಾನ್ಯವಾಗಿ ಮೀನರಾಶಿಗೆ ಬರುತ್ತೆ. ಆದ್ರೆ ಈ ನಿರ್ದಿಷ್ಟ ಲೆಕ್ಕಾಚಾರದಲ್ಲಿ ರೇವತಿಯನ್ನು ಮೇಷದ ಬದಲಾವಣೆಯ ಜೊತೆ ತಳುಕು ಹಾಕಿರೋದು ಆಸಕ್ತಿದಾಯಕವಾಗಿದೆ. ಹೌದಲ್ವಾ? ಬಹುಶಃ ಹಳೆಯ ಅಧ್ಯಾಯಗಳ ಅಂತ್ಯ ಮತ್ತು ಹೊಸ ಆರಂಭದ ನಡುವಿನ ಸೇತುವೆ ಆಗಿರಬಹುದೇನೋ ಇದು. ಆ ವಿಶ್ಲೇಷಣೆ ಬಹಳ ನಿಖರವಾಗಿದೆ. ಜ್ಯೋತಿಷ್ಯದಲ್ಲಿ ಕೆಲವೊಮ್ಮೆ ಏನ್ಗೊತ್ತಾ, ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಪ್ರಭಾವ ರಾಶಿಗಳ ಗಡಿಯನ್ನ ಮೀರಿ ಒಂದು ರೀತಿಯ ಪರಿವರ್ತನಾ ಶಕ್ತಿಯನ್ನ ಸೃಷ್ಟಿ ಮಾಡುತ್ತೆ. ಓಹೋ. ಅಶ್ವಿನಿ ನಕ್ಷತ್ರವು ವೇಗ ಮತ್ತು ಹೊಸ ಆರಂಭವನ್ನ ಸೂಚಿಸಿದ್ರೆ, ಭರಣಿ ನಕ್ಷತ್ರವು ಹೋರಾಟದ ನಂತರದ ಫಲವನ್ನ ಪ್ರತಿನಿಧಿಸುತ್ತೆ. ಈ ಶಕ್ತಿಗಳ ಸಂಯೋಜನೆಯಿಂದ ಸಮಾಜದ ವಿವಿಧ ವರ್ಗದ ಮೇಷರಾಶಿಯವರಿಗೆ ಭಿನ್ನ ಭಿನ್ನ ರೀತಿಯ ಯಶಸ್ಸು ಕಾದಿದೆ ಅನ್ಬೋದು. ಹೌದು, ಇದನ್ನ ವೃತ್ತಿ ಮತ್ತು ವೈಯಕ್ತಿಕ ಅಂತ ವಿಂಗಡಿಸಿ ನೋಡಬಹುದು. ಉದಾಹರಣೆಗೆ, ವಿದ್ಯಾರ್ಥಿಗಳಿಗೆ ಇದುವರೆಗೆ ಕಾಡ್ತಿದ್ದ ಗೊಂದಲಗಳು ನಿವಾರಣೆಯಾಗಿ ಅಧ್ಯಯನದಲ್ಲಿ ಅಪಾರವಾದ ಏಕಾಗ್ರತೆ ಮೂಡುತ್ತೆ. ಇನ್ನು ಉದ್ಯಮಿಗಳಿಗೆ ದೀರ್ಘಕಾಲದಿಂದ ಯಾವೆಲ್ಲ ಪ್ರಾಜೆಕ್ಟ್ಗಳು ಅಥವಾ ಡೀಲ್ಗಳು ಸ್ಥಗಿತಗೊಂಡಿದ್ವೋ ಅವುಗಳಿಗೆ ಇದ್ದಕ್ಕಿದ್ದಂತೆ ಮರುಜೀವ ಬರೋದು ಖಂಡಿತ. ಹಣಕಾಸಿನ ಹರಿವಿನಲ್ಲಿದ್ದ ಅಡೆತಡೆಗಳು ನಿವಾರಣೆಯಾಗಿ ಲಾಭದ ಹಾದಿ ಸುಗಮವಾಗುತ್ತೆ. ವಾವ್! ಉದ್ಯೋಗಿಗಳಿಗೂ ಇದು ಬಹಳ ಆಶಾದಾಯಕ ಸಮಯ ಅಂತ ಉಲ್ಲೇಖಿಸಲಾಗಿದೆ ಅಲ್ವೇ? ಹೌದು, ಉದ್ಯೋಗಿಗಳಿಗೆ ಇದು ಕೇವಲ ಕೆಲಸ ಮಾಡುವ ಸಮಯವಲ್ಲ, ಬದಲಾಗಿ ಅವರು ಈ ಹಿಂದೆ ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಪಡೆಯುವ ಸಮಯ. ಅಂದ್ರೆ ಪ್ರಮೋಷನ್ ಅಥವಾ ಬಡ್ತಿ ಸಿಗುವ ಸಾಧ್ಯತೆಗಳಿವೆಯಾ? ಖಂಡಿತ. ಅವರ ಕಠಿಣ ಪರಿಶ್ರಮವನ್ನ ಮೇಲಧಿಕಾರಿಗಳು ಗುರುತಿಸಿ ಅನಿರೀಕ್ಷಿತ ಮೆಚ್ಚುಗೆ ಅಥವಾ ಬಡ್ತಿಯನ್ನ ನೀಡುವ ಸಾಧ್ಯತೆಗಳು ದಟ್ಟವಾಗಿವೆ. ಇದರ ಜೊತೆಗೆ ವೈಯಕ್ತಿಕ ಜೀವನದ ಭರವಸೆಗಳು ಇವೆ ಅನ್ಸುತ್ತೆ. ಹೌದು, ಸಂತಾನ ನಿರೀಕ್ಷೆಯಲ್ಲಿರುವ ದಂಪತಿಗಳಿಗೆ ಮನೆಗೆ ಹೊಸ ಜೀವದ ಆಗಮನದ ಶುಭ ಸುದ್ದಿ ಸಿಗುವ ಸೂಚನೆಗಳಿವೆ. ಹಾಗೆಯೇ ದೀರ್ಘಕಾಲದಿಂದ ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಸೂಕ್ತ ಸಂಬಂಧಗಳು ಒದಗಿಬಂದು ಇದೇ ವರ್ಷ ಮದುವೆ ಯೋಗ ಕೂಡಿಬರಲಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವರನ್ನ ಮಾನಸಿಕವಾಗಿ ಕುಗ್ಗಿಸಿದ್ದ ಸಾಲದ ಬಾಧೆ ಮತ್ತು ಆರ್ಥಿಕ ಮುಗ್ಗಟ್ಟುಗಳು ಕರಗಲು ಸ್ಪಷ್ಟವಾದ ಮಾರ್ಗಗಳು ಗೋಚರಿಸಲಿವೆ ಅಂತ ಹೇಳಲಾಗಿದೆ. ಇದು ನಿಜಕ್ಕೂ ನೆಮ್ಮದಿಯ ವಿಚಾರ. ಖಂಡಿತವಾಗಿಯೂ. ಈ ಎಲ್ಲಾ ಅದ್ಭುತ ಬೆಳವಣಿಗೆಗಳನ್ನ ಕೇಳಿದಾಗ ನನಗೊಂದು ಬಲವಾದ ಪ್ರಶ್ನೆ ಕಾಡ್ತಾ ಇದೆ. ಕೇಳಿ. ಏಕಾಏಕಿ ಸ್ಥಗಿತಗೊಂಡ ಕೆಲಸಗಳು ಚುರುಕುಗೊಳ್ಳುವುದು, ಹಣಕಾಸಿನ ಹರಿವು ಹೆಚ್ಚಾಗುವುದು, ವೃತ್ತಿಯಲ್ಲಿ ಬಡ್ತಿ ಸಿಗುವುದು ಇವೆಲ್ಲವೂ ಕೇವಲ ಗ್ರಹಗತಿಗಳು ತಂದು ಕೊಡುತ್ತಿರೋ ಒಂದು ಅದೃಷ್ಟದ ಲಾಟರಿಯೇ? ಅಥವಾ ಅವರು ಈ ಹಿಂದೆ ಅನುಭವಿಸಿದ ನೋವು, ಅವಮಾನ ಮತ್ತು ಮಾಡಿದ ಪ್ರಾಮಾಣಿಕ ಪರಿಶ್ರಮಕ್ಕೆ ಬ್ರಹ್ಮಾಂಡವು ಈಗ ಬಡ್ಡಿ ಸಮೇತ ಮರುಪಾವತಿ ಮಾಡುತ್ತಿರುವ ಪ್ರಕ್ರಿಯೆ? ಯಾಕಂದ್ರೆ ಕೇವಲ ಗ್ರಹಗಳು ಬದಲಾದ ತಕ್ಷಣ ಎಲ್ಲವೂ ಬದಲಾಗುತ್ತೆ ಎನ್ನುವುದಕ್ಕಿಂತ ಈ ಹಿಂದಿನ ಕರ್ಮಗಳ ಫಲಿತಾಂಶ ಎನ್ನುವುದು ಹೆಚ್ಚು ತಾರ್ಕಿಕ ಅನಿಸುತ್ತಿದೆ ನನಗೆ. ನೀವು ಎತ್ತರೋ ಈ ಪ್ರಶ್ನೆ ಆ ಇಡೀ ವಿಶ್ಲೇಷಣೆಯ ತಿರುಳು ಅಂತಾನೆ ಹೇಳಬಹುದು. ಪ್ರಕೃತಿಯ ನಿಯಮದಲ್ಲಿ ಕುರುಡು ಅದೃಷ್ಟ ಎಂಬುದು ಇರೋದೇ ಇಲ್ಲ. ಹೌದು, ಕಾಸ್ ಅಂಡ್ ಎಫೆಕ್ಟ್ ಇದ್ದೇ ಇರಬೇಕಲ್ವಾ? ನಿಖರವಾಗಿ. ಪ್ರತಿಯೊಂದು ಘಟನೆಯ ಹಿಂದೆಯೂ ಒಂದು ಕಾರ್ಯಕಾರಣ ಸಂಬಂಧ ಇದ್ದೇ ಇರುತ್ತೆ. ಮೇಷರಾಶಿಯವರು ಎಷ್ಟೇ ಕಷ್ಟ ಬಂದ್ರೂ ಯಾರಿಗೂ ಮೋಸ ಮಾಡದ ಆ ಪ್ರಾಮಾಣಿಕತೆಯನ್ನ ಉಳಿಸ್ಕೊಂಡ್ರು. ನಿಜ. ತಮ್ಮ ನೋವನ್ನ ನುಂಗುಕೊಂಡು ಇತರರಿಗೆ ಕರುಣೆಯಿಂದ ಸಹಾಯ ಮಾಡಿದ್ರು. ಮತ್ತೆ ಫಲಿತಾಂಶ ಸಿಗದಿದ್ರೂ ಕೆಲ್ಸ ಮಾಡುವುದನ್ನ ನಿಲ್ಸಿಲ್ಲ. ಬ್ರಹ್ಮಾಂಡವು ಈ ಎಲ್ಲಾ ನೈತಿಕ ಮತ್ತು ಬೌದ್ಧಿಕ ಹೂಡಿಕೆಗಳ ಲೆಕ್ಕವನ್ನ ಇಟ್ಟಿರುತ್ತೆ. ಆ ಲೆಕ್ಕದ ಪುಸ್ತಕ ಈಗ ತೆರೆದುಕೊಂಡಿದೆ ಅನ್ಬಹುದು. ಹೌದು, ನೀವು ಹೇಳಿದಂತೆ
ಇದು ಖಂಡಿತವಾಗಿಯೂ ಅವರ ಸತತ ಪರಿಶ್ರಮದ ತಾಳ್ಮೆಯ ಮರುಪಾವತಿ. ತಳಹದಿಯಿಲ್ಲದೆ ಕಟ್ಟಡ ನಿಲ್ಲೋದಿಲ್ಲ ನೋಡಿ. ಹಾಗೆಯೇ ಈ ಹಿಂದಿನ ಪರಿಶ್ರಮವಿಲ್ಲದೆ ಈ 5 ದಿನಗಳ ಯಶಸ್ಸು ಸಾಧ್ಯವೇ ಇಲ್ಲ. ಅಂದ್ರೆ ಲೌಕಿಕ ಯಶಸ್ಸಿಗೆ ಅವರ ಪರಿಶ್ರಮವೇ ಮೂಲ. ಆದ್ರೆ ಈ ಲೌಕಿಕ ಯಶಸ್ಸು ಕೇವಲ ಭೌತಿಕ ಲೆಕ್ಕಾಚಾರಗಳಿಂದ ಮಾತ್ರ ನಡೀತಾ ಇಲ್ಲ. ಇದರ ಹಿಂದೆ ಒಂದು ಅಗೋಚರ ದೈವಿಕ ಶಕ್ತಿಯ ನೇರ ಮತ್ತು ಬಲವಾದ ಬೆಂಬಲವಿದೆ ಅನ್ನೋದನ್ನ ಮೂಲಲೇಖನ ಒತ್ತಿ ಹೇಳುತ್ತೆ. ಹೌದು, ಅದೇ ಆ ದೈವಿಕ ಮಾರ್ಗದರ್ಶನ. ಮುಂದಿನ 5 ದಿನಗಳಲ್ಲಿ ಮೇಷರಾಶಿಯವರ ಬೆನ್ನಿಗೆ ಬೆಟ್ಟದಂತೆ ನಿಲ್ಲುವ ಆ ಶಕ್ತಿಯೇ ಸಾಕ್ಷಾತ್ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ. ನಿಜ. ಈ ನಿರ್ದಿಷ್ಟ ಸಮಯದಲ್ಲಿ ಹನುಮಂತನ ವಿಶೇಷ ಕೃಪೆ ಅವರ ಮೇಲೇರುತ್ತೆ. ಇದರಿಂದಾಗಿ ಶನಿಯ ಪ್ರಭಾವ, ಕಾಡುತ್ತಿದ್ದ ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ನಿರ್ನಾಮವಾಗಲಿವೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ನಷ್ಟವೆಂದು ತೋರುತ್ತಿದ್ದ ವಿಚಾರಗಳೇ ಲಾಭವಾಗಿ ಬದಲಾಗುವ ಒಂದು ರೀತಿಯ ಪವಾಡದ ಬಗ್ಗೆಯೂ ಪ್ರಸ್ತಾಪವಿದೆ. ಹೌದು, ಇಲ್ಲಿ ಹನುಮಂತನ ಆಯ್ಕೆ ಕೇವಲ ಕಾಕತಾಳೀಯವಲ್ಲ. ಇದರ ಹಿಂದೆ ಆಳವಾದ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ತರ್ಕ ಅಡಗಿದೆ. ಓಹೋ, ಅದೇನೋ ತರ್ಕ? ನೋಡಿ, ಮೇಷರಾಶಿಯ ಅಧಿಪತಿ ಮಂಗಳ. ಅಂದ್ರೆ ಉಗ್ರವಾದ ಅಗ್ನಿತತ್ವ ಮತ್ತು ಅಪಾರವಾದ ಶಕ್ತಿ. ಹನುಮಂತನೂ ಕೂಡ ಮಂಗಳನ ಸಂಕೇತವೇ. ಆದರೆ ಆತನಲ್ಲಿರುವ ಶಕ್ತಿ ಭಕ್ತಿ ಮತ್ತು ನಿಯಂತ್ರಣದಿಂದ ಕೂಡಿದೆ. ಅಂದ್ರೆ ಕೇವಲ ಶಕ್ತಿ ಇದ್ರೆ ಸಾಲ್ದು ಅಂತಾನಾ? ಹೌದು, ಕೇವಲ ಶಕ್ತಿ ಇದ್ರೆ ಅದು ವಿನಾಶಕ್ಕೆ ಕಾರಣವಾಗಬಹುದು. ಆದರೆ ಆ ಶಕ್ತಿಗೆ ಭಕ್ತಿಯ ಮತ್ತು ವಿವೇಚನೆಯ ಕಡಿವಾಣ ಹಾಕಿದಾಗ ಅದು ಅದ್ಭುತಗಳನ್ನ ಸೃಷ್ಟಿ ಮಾಡುತ್ತೆ. ಶನಿಯು ಕರ್ಮದ ಫಲವನ್ನ ನೀಡುವ, ಕೆಲವೊಮ್ಮೆ ಕಠಿಣ ಪರೀಕ್ಷೆಗಳನ್ನ ಒಡ್ಡುವ ಗ್ರಹ. ಹೌದು, ಸಾಡೆ ಸಾತಿ ಪಂಚಮ ಶನಿ ಅಂತೆಲ್ಲ ಹೇಳ್ತಾರಲ್ವಾ? ಎಕ್ಸಾಕ್ಟ್ಲಿ. ಆ ಶನಿಯ ಪರೀಕ್ಷೆಗಳನ್ನ ಎದುರಿಸಲು ಬೇಕಾದ ಅಚಲವಾದ ಧೈರ್ಯ ಮತ್ತು ಸ್ಥೈರ್ಯವನ್ನ ಹನುಮಂತನ ಶಕ್ತಿ ಒದಗಿಸುತ್ತೆ. ಇಲ್ಲಿ ಗಮನಿಸಬೇಕಾದ ಆಸಕ್ತಿದಾಯಕ ಅಂಶ ಏನಂದ್ರೆ, ಈ ದೈವಿಕ ಶಕ್ತಿಯ ಬೆಂಬಲ ಒಂಥರ ನಮ್ಮ ಕಾರಿನ ಅತ್ಯಾಧುನಿಕ GPS ಇದ್ದ ಹಾಗೆ ಅನಿಸ್ತಿದೆ. GPS? ಒಳ್ಳೆ ಹೋಲಿಕೆ. ಹೇಗೆ? ಅಂದ್ರೆ ಕತ್ತಲೆಯಲ್ಲಿ ದಾರಿ ಕಾಣದಿದ್ದಾಗ ನಾವು ಕಂಗಾಲಾಗ್ತೀವಿ. ಆದರೆ GPS ಆನ್ ಮಾಡಿದಾಗ ಅದು ನಮಗೆ ಯಾವ ತಿರುವಿನಲ್ಲಿ ಹೋಗಬೇಕು, ಎಲ್ಲಿ ಗುಂಡಿಗಳಿವೆ, ಯಾವ ದಾರಿಲಿ ಟ್ರಾಫಿಕ್ ಇದೆ ಅಂತ ಮೊದಲೇ ಹೇಳಿ ನಮಗೆ ಸುರಕ್ಷಿತ ಮಾರ್ಗವನ್ನು ತೋರಿಸುತ್ತೆ. ಖಂಡಿತ. ಈ ಮಾಹಿತಿಯಲ್ಲಿ ಹೇಳೋರಾಗೆ ನಾವು ನಂಬಿಕೆಯಿಂದ 1 ಹೆಜ್ಜೆ ಇಟ್ರೆ ಈ ದೈವಿಕ ಶಕ್ತಿ ನಮ್ಮನ್ನ ಕೈ ಹಿಡಿದು 2 ಹೆಜ್ಜೆ ಮುಂದೆ ಕೊಂಡೊಯ್ಯುತ್ತೆ. ಅದ್ಭುತವಾಗಿ ವಿವರಿಸಿದ್ರಿ. ಆದ್ರೆ ಆ GPS ಮಾರ್ಗದರ್ಶನ ಸರಿಯಾಗಿ ಕೆಲಸ ಮಾಡ್ಬೇಕಾದ್ರೆ ನಾವು ಕೂಡ ಕೆಲವು ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ ಅಲ್ವಾ? ಹೌದು ಹೌದು. ಅದಕ್ಕಾಗಿಯೇ ಮೂಲದಲ್ಲಿ ಕೆಲವು ನಿರ್ದಿಷ್ಟ ಪರಿಹಾರಗಳನ್ನ ಸೂಚಿಸಲಾಗಿದೆ. ಈ ಶನಿವಾರ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನಿಗೆ ಅತ್ಯಂತ ಪ್ರಿಯವಾದ 5 ವೀಳ್ಯದೆಲೆಗಳನ್ನ ಭಕ್ತಿಯಿಂದ ಅರ್ಪಿಸುವುದು ಮತ್ತು 5 ಪ್ರದಕ್ಷಿಣೆಗಳನ್ನ ಹಾಕುವುದು. ಇಲ್ಲಿ 5 ಅನ್ನೋ ಸಂಖ್ಯೆಗೇನಾದ್ರೂ ವಿಶೇಷತೆ ಇದೆಯಾ? ಹೌದು, ಈ 5 ಅನ್ನೋ ಸಂಖ್ಯೆಗೆ ವಿಶೇಷ ಮಹತ್ವವಿದೆ. ಇದು ಮನುಷ್ಯನ 5 ಇಂದ್ರಿಯಗಳನ್ನು ಅಥವಾ ಪ್ರಕೃತಿಯ ಪಂಚಭೂತಗಳನ್ನು ದೈವಕ್ಕೆ ಶರಣಾಗತ ಮಾಡುವ ಸಂಕೇತ. ವೀಳ್ಯದೆಲೆ ಜಯದ ಸಂಕೇತ. ಇದರ ಜೊತೆಗೆ ಶನಿಯ ವಾಹನವೆಂದು ಪರಿಗಣಿಸಲಾಗುವ ಕಾಗೆಗಳಿಗೆ ಆಹಾರ ನೀಡೋದ್ರ ಬಗ್ಗೆಯೂ ಉಲ್ಲೇಖವಿದೆ ಅಲ್ವಾ? ಹೌದು, ಕಾಗೆಗಳು ಪಿತೃಗಳ ಮತ್ತು ಶನಿಯ ಪ್ರತಿನಿಧಿಗಳು ಅನ್ನೋ ನಂಬಿಕೆಯಿದೆ. ಅವುಗಳಿಗೆ ಆಹಾರ ನೀಡೋದ್ರ ಮೂಲಕ ಪ್ರಕೃತಿಯ ಮತ್ತು ಕರ್ಮದ ಋಣವನ್ನ ತೀರಿಸಿದಂತಾಗಿ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಇದ್ದ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಆದರೆ GPS ಎಷ್ಟೇ ನಿಖರವಾದ ಮಾರ್ಗದರ್ಶನ ನೀಡಿದ್ರೂ ವಾಹನದ ಸ್ಟೀರಿಂಗ್ ನಮ್ಮ ಕೈಯಲ್ಲೇ ಇರತ್ತೆ ತಾನೆ? ನಾವು ಕಣ್ಮುಚ್ಕೊಂಡು ಗಾಡಿ ಓಡಿಸಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. 100ಕ್ಕೆ 100 ಸತ್ಯ. ಹಾಗಾಗಿಯೇ ಈ 5 ದಿನಗಳಲ್ಲಿ ಪಾಲಿಸಲೇಬೇಕಾದ ಕೆಲವು ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳು ಮತ್ತು ಎಚ್ಚರಿಕೆಯ ಗಂಟೆಗಳನ್ನ ಈ ವಿಶ್ಲೇಷಣೆಯಲ್ಲಿ ನೀಡಲಾಗಿದೆ. ಇದು ಕೇವಲ ಗುಡ್ ನ್ಯೂಸ್ ಮಾತ್ರವಲ್ಲ, ಎಚ್ಚರಿಕೆಯ ಹೆಜ್ಜೆಗಳ ಮಾರ್ಗದರ್ಶಿ ಕೂಡ ಹೌದು. ಖಂಡಿತವಾಗಿಯೂ. ಈ ಅದೃಷ್ಟದ ದಿನಗಳಲ್ಲಿ ಮಾರಬಾರದ ಕೆಲಸಗಳ ಬಗ್ಗೆಯೂ ಬಹಳ ಸ್ಪಷ್ಟವಾದ ನಿರ್ದೇಶನಗಳಿವೆ. ಒಂದು ಸಣ್ಣ ನಿರ್ಲಕ್ಷ್ಯ, ಒಂದು ಸಣ್ಣ ತಪ್ಪು ನಿರ್ಧಾರವೂ ಕೂಡ ದೊಡ್ಡ ಆರ್ಥಿಕ ಅಥವಾ ಕೌಟುಂಬಿಕ ಬಿಕ್ಕಟ್ಟಿಗೆ ಕಾರಣವಾಗಬಹುದು. ಉದಾಹರಣೆಗೆ ಯಾವುದನ್ನ ಹೇಳ್ಬೋದು? ಹಣಕಾಸಿನ ವಿಚಾರವನ್ನೇ ತೆಗೆದುಕೊಂಡ್ರೆ, ಈ 5 ದಿನಗಳಲ್ಲಿ ಯಾರಿಗೂ ಹಣವನ್ನ ಸಾಲವಾಗಿ ನೀಡಬಾರದು ಅಂತ ಅತ್ಯಂತ ಕಟ್ಟುನಿಟ್ಟಿನಾಗಿ ಹೇಳಲಾಗಿದೆ. ಅರೆ, ಯಾಕೆ? ಇದರ ಹಿಂದಿನ ಆಳವಾದ ನಂಬಿಕೆ ಏನಂದ್ರೆ, ಇದು ನಿಮ್ಮ ಆರ್ಥಿಕ ಏಳಿಗೆಯ ಸಮಯ. ನೀವು ಈ ಸಮಯದಲ್ಲಿ ಬೇರೆಯವರಿಗೆ ಸಾಲ ನೀಡಿದ್ರೆ ಆ ಹಣದ ಜೊತೆಗೆ ನಿಮ್ಮ ಪಾಲಿನ ಅದೃಷ್ಟ ಮತ್ತು ಲಕ್ಷ್ಮಿಯ ಕೃಪೆಯು ಅವರೊಂದಿಗೆ ಹೊರಟೋಗುತ್ತೆ. ಓಹೋ,
ಇದು ಬಹಳ ಸೂಕ್ಷ್ಮವಾದ ವಿಚಾರ. ಹೌದು. ಒಮ್ಮೆ ಕೈಗೆ ಹಣದ ಹರಿವು ಹೆಚ್ಚಾದ ತಕ್ಷಣ ಮನುಷ್ಯನಿಗೆ ಅನಗತ್ಯ ವಸ್ತುಗಳನ್ನು ಖರೀದಿಸುವ, ಆಡಂಬರದ ಖರ್ಚುಗಳನ್ನು ಮಾಡುವ ಪ್ರಚೋದನೆ ಉಂಟಾಗುವುದು ಸಹಜ. ಅದಕ್ಕೆ ಬಲವಾದ ಕಡಿವಾಣ ಹಾಕಲೇಬೇಕು. ಕೇವಲ ಹಣಕಾಸು ಮಾತ್ರವಲ್ಲ, ಸಂಬಂಧಗಳ ವಿಚಾರದಲ್ಲೂ ಈ 5 ದಿನಗಳು ಒಂದು ರೀತಿಯ ಪರೀಕ್ಷೆಯ ಸಮಯ ಅಂತ ಹೇಳಲಾಗಿದೆ. ಸಂಗಾತಿಯೊಂದಿಗೆ, ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೂ ತಪ್ಪು ತಿಳುವಳಿಕೆಗಳು ಬಂದು ಅದು ದೊಡ್ಡ ಜಗಳದ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಹೌದು. ಯಾಕಂದ್ರೆ ಮಂಗಳನ ಪ್ರಭಾವದಿಂದ ಒಳಗಿನ ಉಷ್ಣತೆ ಮತ್ತು ಕೋಪ ಹೆಚ್ಚಾಗಿರುತ್ತೆ. ಆದ್ದರಿಂದ ಕೋಪದ ಬದಲು ಪ್ರೀತಿಯಿಂದ, ತಾಳ್ಮೆಯಿಂದ, ಅಗತ್ಯ ಬಿದ್ರೆ ಒಂದು ಹೆಜ್ಜೆ ಹಿಂದಿಟ್ಟು ಆ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕು. ಮತ್ತು ಇನ್ನೊಂದು ಅತ್ಯಂತ ಪ್ರಮುಖವಾದ ಎಚ್ಚರಿಕೆಯೆಂದರೆ, ಬೇರೆಯವರ ಜಗಳದಲ್ಲಿ, ವಿಶೇಷವಾಗಿ ಮೂರನೇ ವ್ಯಕ್ತಿಗಳ ವ್ಯಾಜ್ಯಗಳಲ್ಲಿ ಮಧ್ಯಸ್ಥಿಕೆ ವಹಿಸಲೇಬಾರದು. ನಿಜ. ನೀವು ಒಳ್ಳೆಯ ಉದ್ದೇಶದಿಂದಲೇ ಹೋದ್ರೂ ಕೊನೆಯಲ್ಲಿ ಆ ಜಗಳದ ಕೆಟ್ಟ ಹೆಸರು ನಿಮ್ಮ ತಲೆಗೆ ಸುತ್ತಿಕೊಳ್ಳುವ ಮತ್ತು ನೀವೇ ಸೋಲುವ ಎಲ್ಲಾ ಸಾಧ್ಯತೆಗಳಿವೆ ಅಂದ ಸ್ಪಷ್ಟವಾಗಿ ಎಚ್ಚರಿಸಲಾಗಿದೆ. ಪ್ರಯಾಣದ ವಿಚಾರದಲ್ಲೂ ಅಷ್ಟೇ. ಎಲ್ಲಿಯಾದ್ರೂ ಹೊರಡುವಾಗ ವಿಳಂಬ ಮತ್ತು ಅನಿರೀಕ್ಷಿತ ಅಡೆತಡೆಗಳಾಗುವ ಸಾಧ್ಯತೆ ಇರುವುದರಿಂದ ಕೊನೆಯ ಕ್ಷಣದ ಆತುರದ ಬದಲು ಮುಂಚಿತವಾಗಿ ಯೋಜನೆ ಮಾಡಿಕೊಳ್ಬೇಕು. ಈ ಎಚ್ಚರಿಕೆಗಳ ಜೊತೆಗೆ ಇನ್ನೊಂದು ಅತ್ಯಂತ ನಿರ್ದಿಷ್ಟವಾದ ಮತ್ತು ಕುತೂಹಲಕಾರಿ ಎಚ್ಚರಿಕೆ ಅಂದ್ರೆ ವ್ಯಕ್ತಿಗಳ ಹೆಸರುಗಳಿಗೆ ಸಂಬಂಧಿಸಿದ್ದು. ಹೆಸರುಗಳಿಗೆ ಅಂದ್ರೆ ಹೇಗೆ? ಇಂಗ್ಲಿಷ್ ವರ್ಣಮಾಲೆಯ ಆರ್ ಮತ್ತು ಪಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿರುವ ವ್ಯಕ್ತಿಗಳ ಬಗ್ಗೆ ವಿಶೇಷ ಜಾಗರೂಕತೆ ವಹಿಸಲು ಸೂಚಿಸಲಾಗಿದೆ. ಆರ್ ಮತ್ತು ಪಿ, ಇದರ ಹಿಂದಿನ ಲಾಜಿಕ್ ಏನೋ? ಜ್ಯೋತಿಷ್ಯದಲ್ಲಿ ಅಕ್ಷರಗಳು ಮತ್ತು ಧ್ವನಿ ತರಂಗಗಳು ಅಂದ್ರೆ ಫೊನೆಟಿಕ್ ವೈಬ್ರೇಷನ್ಸ್ಗೂ ಗ್ರಹಗಳಿಗೂ ಸಂಬಂಧವಿರುತ್ತೆ. ಈ ನಿರ್ದಿಷ್ಟ ಸಮಯದಲ್ಲಿ ಮೇಷರಾಶಿಯವರ ಶಕ್ತಿ ಮತ್ತು ಈ ಅಕ್ಷರಗಳನ್ನ ಪ್ರತಿನಿಧಿಸುವ ನಕ್ಷತ್ರಗಳ ಶಕ್ತಿಯ ನಡುವೆ ಒಂದು ರೀತಿಯ ಘರ್ಷಣೆ ಉಂಟಾಗಬಹುದು. ಓಹೋ, ಹಾಗಾಗಿ ಆ ಅಕ್ಷರದ ಹೆಸರಿನವರಿಂದ ಸಮಸ್ಯೆ ಬರಬಹುದು ಅಂತನಾ? ಹೌದು. ಅವರಿಂದ ಸಣ್ಣಪುಟ್ಟ ಸಮಸ್ಯೆಗಳು, ಅಸೂಯೆ ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗಿ ನಿಮ್ಮ ಬಹುನಿರೀಕ್ಷಿತ ಯಶಸ್ಸು ವಿಳಂಬವಾಗಬಹುದು. ಹಾಗಾಗಿ ಈ ಅಕ್ಷರಗಳಿಂದ ಶುರುವಾಗುವ ಹೆಸರಿನವರೊಂದಿಗೆ ವ್ಯವಹರಿಸುವಾಗ ಬಹಳ ತಾಳ್ಮೆ, ಅಂತರ ಮತ್ತು ಸ್ಪಷ್ಟತೆ ಅಗತ್ಯ. ಇದೆಲ್ಲದರ ಜೊತೆಗೆ ಹೊಸ ಕೆಲಸವನ್ನ ಪ್ರಾರಂಭಿಸಲು ಶುಭ ದಿನಗಳು ಮತ್ತು ಅದೃಷ್ಟದ ಬಣ್ಣಗಳ ಬಗ್ಗೆಯೂ ಮಾಹಿತಿ ಇದೆ. ಯಾವುದೇ ಹೊಸ ಹೆಜ್ಜೆಯನ್ನು ಸೋಮವಾರ ಅಥವಾ ಶುಕ್ರವಾರ ಪ್ರಾರಂಭಿಸಬೇಕು ಅಂತ ಹೇಳಲಾಗಿದೆ. ಅದೃಷ್ಟದ ಬಣ್ಣಗಳಾಗಿ ಹಸಿರು, ಕಪ್ಪು, ಹಳದಿ, ನೀಲಿ, ಬಿಳಿ ಮತ್ತು ಗುಲಾಬಿ ಬಣ್ಣಗಳನ್ನು ಹೆಸರಿಸಲಾಗಿದೆ. ಅದೃಷ್ಟದ ಸಂಖ್ಯೆಗಳು 7 ಮತ್ತು 8. ಆದರೆ ಇಲ್ಲಿ ನನಗೊಂದು ದೊಡ್ಡ ವಿರೋಧಾಭಾಸ ಎದ್ದು ಕಾಣುತ್ತಾ ಇದೆ. ಏನು? ಮೇಷರಾಶಿಯ ಅಧಿಪತಿ ಮಂಗಳ. ಮಂಗಳ ಗ್ರಹದ ಸಾಂಪ್ರದಾಯಿಕ ಬಣ್ಣ, ಆತನ ಶಕ್ತಿಯ ಸಂಕೇತವೇ ಕೆಂಪು. ಆದರೆ ಈ ಮಾಹಿತಿಯಲ್ಲಿ ಹೊಸ ಕೆಲಸ ಶುರುಮಾಡುವ ಶುಭ ದಿನಗಳಾದ ಸೋಮವಾರ ಮತ್ತು ಶುಕ್ರವಾರದಂದು ಕೆಂಪು ಬಟ್ಟೆ ಧರಿಸಬಾರದು ಅಂತ ಕಟ್ಟುನಿಟ್ಟಾಗಿ ಹೇಳಲಾಗಿದೆ. ಹೌದು. ಇದು ಪರಸ್ಪರ ವಿರೋಧಾಭಾಸ ಆಯ್ತಲ್ವಾ? ಮಂಗಳನ ರಾಶಿಯವರೇ ಮಂಗಳನ ಬಣ್ಣವನ್ನು ಶುಭ ದಿನದಂದು ದೂರವಿಡಬೇಕು ಎನ್ನುವುದರ ಹಿಂದಿನ ತರ್ಕ ನನಗೆ ಅರ್ಥವಾಗ್ತಿಲ್ಲ. ಇದು ಮೇಲ್ನೋಟಕ್ಕೆ ವಿರೋಧಾಭಾಸದಂತೆ ಕಂಡರೂ ಏನ್ ಗೊತ್ತಾ, ಜ್ಯೋತಿಷ್ಯದ ಅತ್ಯಂತ ಆಳವಾದ ಸಮತೋಲನದ ತತ್ವ ಇದರ ಹಿಂದೆ ಅಡಗಿದೆ. ಸಮತೋಲನ? ಹೌದು. ಮಂಗಳ ಎಂದ್ರೆ ಉಗ್ರತೆ, ವಿಪರೀತ ವೇಗ, ಅಗ್ನಿತತ್ವ ಮತ್ತು ಆಕ್ರಮಣಕಾರಿ ಪ್ರವೃತ್ತಿ. ಕೆಂಪು ಬಣ್ಣವು ಈ ಅಗ್ನಿಯನ್ನು ಮತ್ತಷ್ಟು ಉದ್ದೀಪನಗೊಳಿಸುತ್ತೆ, ಬೆಂಕಿಗೆ ತುಪ್ಪ ಸುರಿದಂತೆ. ಆದ್ರೆ ಹೊಸ ಕೆಲಸವನ್ನ ಶುರು ಮಾಡುವಾಗ ನಮಗ್ ಬೇಕಿರೋದು ಆತುರ ಮತ್ತು ಆಕ್ರಮಣಶೀಲತೆ ಅಲ್ಲ. ನಿಜ. ಹೊಸ ಕೆಲಸಕ್ಕೆ ತಾಳ್ಮೆ, ಸ್ಥಿರತೆ ಮತ್ತು ಸೌಮ್ಯತೆಯ ಅಗತ್ಯವಿರುತ್ತೆ. ಎಕ್ಸಾಕ್ಟ್ಲಿ. ಸೋಮವಾರ ಚಂದ್ರನ ಶಾಂತತೆಯನ್ನ ಪ್ರತಿನಿಧಿಸಿದ್ರೆ ಶುಕ್ರವಾರ ಶುಕ್ರನ ಸೌಮ್ಯತೆ ಮತ್ತು ಆಕರ್ಷಣೆಯನ್ನ ಪ್ರತಿನಿಧಿಸುತ್ತೆ. ಈ ಸೌಮ್ಯವಾದ ದಿನಗಳಂದು ನೀವು ಕೆಂಪು ಬಣ್ಣವನ್ನ ಧರಿಸಿದ್ರೆ ಮಂಗಳನ ಆತುರವು ಆ ದಿನದ ಶಾಂತತೆಯನ್ನು ಸುಟ್ಟು ಹಾಕಿ ನಿರ್ಧಾರಗಳಲ್ಲಿ ತರಾತುರಿ ಉಂಟಾಗುವಂತೆ ಮಾಡಬಹುದು. ಓಹೋ, ಅಂದ್ರೆ ಮಂಗಳನ ನೈಸರ್ಗಿಕ ಶಕ್ತಿಯ ಜೊತೆಗೆ ಆ ನಿರ್ದಿಷ್ಟ ದಿನಗಳ ಶಾಂತತೆಯನ್ನ ಕಾಪಾಡಿಕೊಳ್ಳುವ, ಬೆಂಕಿಯ ಜೊತೆಗೆ ನೀರನ್ನ ಬೆರೆಸಿ ಹದ ಮಾಡುವ ಅತ್ಯಂತ ಸೂಕ್ಷ್ಮವಾದ ತಂತ್ರ ಇದು ಅಂತಾಯ್ತು. ಹೌದು, ಅದ್ಭುತವಾಗಿ ಅರ್ಥೈಸ್ಕೊಂಡ್ರೆ. ಅಂದ್ರೆ ಕೇವಲ ಶಕ್ತಿ ಮತ್ತು ವೇಗವಿದ್ರೆ ಸಾಲದು, ಅದನ್ನ ಎಲ್ಲಿ ಮತ್ತು ಹೇಗೆ ಬಳಸಬೇಕು, ಯಾವಾಗ ನಿಯಂತ್ರಿಸಬೇಕು ಎನ್ನುವ ವಿವೇಚನೆಯೇ ನಿಜವಾದ ಯಶಸ್ಸಿನ ಗುಟ್ಟು ಎನ್ನುವ ಪಾಠ ಇದು. 100ಕ್ಕೆ 100 ಸತ್ಯ. ಇದೆಲ್ಲವನ್ನ ಗಮನಿಸಿದಾಗ ಈ ಸಂಪೂರ್ಣ ವಿಶ್ಲೇಷಣೆಯ ಒಂದು ಸ್ಪಷ್ಟವಾದ ಚಿತ್ರಣ ನಮಗೆ ಸಿಗುತ್ತೆ. ಮೇಷರಾಶಿಯವರಲ್ಲಿರುವ ದೃಢವಾದ ನಂಬಿಕೆ,
ಜಗತ್ತು ಅವರನ್ನ ಎಷ್ಟೇ ತಪ್ಪು ತಿಳಿದರೂ ಅವರು ಬಿಟ್ಟುಕೊಡದ ಪಾರದರ್ಶಕ ಪ್ರಾಮಾಣಿಕತೆ ಮತ್ತು ಯಾವುದೇ ಸ್ವಾರ್ಥವಿಲ್ಲದೆ ಕೇವಲ ನೀಡುವ ಗುಣವನ್ನೇ ಮೈಗೂಡಿಸಿಕೊಂಡ ಇತರರಿಗೆ ತೋರುವ ಪ್ರೀತಿಯೇ ಅವರಿಗೆ ಈ 5 ದಿನಗಳ ಅದ್ಭುತ ಅವಕಾಶವನ್ನು ಒದಗಿಸಿಕೊಟ್ಟಿದೆ ಎನ್ನಬಹುದು. ಹೌದು, ಕೇವಲ ಗ್ರಹಗಳ ಚಲನೆ ಮಾತ್ರವಲ್ಲ, ಅವರ ವ್ಯಕ್ತಿತ್ವದ ಈ ಶುದ್ಧತೆಯೇ ಹನುಮಂತನಂತಹ ಅಗಾಧ ದೈವಿಕ ಶಕ್ತಿಯ ಕೃಪೆಗೆ ಪಾತ್ರರಾಗಲು ಕಾರಣವಾಗಿದೆ. ಇದೀಗ ಅವರ ಪಾಲಿಗೆ ವರ್ಷಗಟ್ಟಲೆ ಕಾಡಿದ್ದ ಕಷ್ಟಗಳೆಲ್ಲ ಹಿಮದಂತೆ ಕರಗಿ ಭೌತಿಕ ಲಾಭ ಮತ್ತು ಮಾನಸಿಕ ಸಮೃದ್ಧಿ ಒಲಿಯುವ ನಿರ್ಣಾಯಕ ಸಮಯ ಬಂದಿದೆ. ಖಂಡಿತ. ಆದ್ರೆ ಈ ಯಶಸ್ಸಿನ ಉತ್ತುಂಗವನ್ನು ತಲುಪುವಾಗಲೂ ಭಕ್ತಿ, ನೈಸರ್ಗಿಕವಾಗಿ ಅವರಲ್ಲಿರುವ ಧೈರ್ಯ ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲೂ ತೋರಬೇಕಾದ ಜಾಗರೂಕತೆ, ಈ 3ರ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಅತ್ಯಂತ ಅನಿವಾರ್ಯ ಎಂಬುದೇ ಈ ಸಂಪೂರ್ಣ ಅಧ್ಯಯನದ ಸಾರಾಂಶ. ಈ ಎಲ್ಲ ಆಳವಾದ ವಿಚಾರಗಳನ್ನ ಮತ್ತು ಜ್ಯೋತಿಷ್ಯದ ಹಿಂದಿರುವ ಮನೋವೈಜ್ಞಾನಿಕ ಕುಂಡಿಗಳನ್ನ ಆಲಿಸಿದ ಮೇಲೆ ಒಂದು ಹೊಸ ವಿಚಾರ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುತ್ತೆ. ನಮ್ಮ ಸಮಾಜದಲ್ಲಿ ಇಂತಹ ಜ್ಯೋತಿಷ್ಯದ ಭವಿಷ್ಯವಾಣಿಗಳನ್ನ ಅಥವಾ ದೈವಿಕ ಸಂದೇಶಗಳನ್ನ ನಾವು ಸಾಮಾನ್ಯವಾಗಿ ಕೇವಲ ಮುಂಬರುವ ದಿನಗಳನ್ನ ಊಹಿಸುವ ಸಾಧನಗಳಾಗಿ ಮಾತ್ರ ನೋಡ್ತೀವಿ ಅಲ್ವಾ? ಹೌದು, ಹೆಚ್ಚಾಗಿ ಹಾಗೆ ನೋಡೋದು. ಆದರೆ ವಾಸ್ತವದಲ್ಲಿ ಮನುಷ್ಯ ಕಷ್ಟಗಳ ಸರಮಾಲೆಯಲ್ಲಿ ಸಿಲುಕಿ ಸಂಪೂರ್ಣವಾಗಿ ಕುಗ್ಗಿಹೋದಾಗ, ನಿರಂತರ ಸೋಲುಗಳಿಂದ ಆತ್ಮವಿಶ್ವಾಸ ಕಳೆದುಕೊಂಡು ದಿಕ್ಕು ತಪ್ಪಿದಾಗ ಇಂತಹ ಸಂದೇಶಗಳು ಅದ್ಭುತವಾದ ಭರವಸೆಯನ್ನು ನೀಡ್ತವೆ. ನಿಜವಾದ ಮಾತು. ನಾನೊಬ್ನೇ ಇಲ್ಲ, ನನ್ನ ಕಷ್ಟಗಳನ್ನು ನೋಡುವ, ನನ್ನ ಮೌನವಾದ ಹೋರಾಟಕ್ಕೆ ಬೆಲೆ ನೀಡುವ ಮತ್ತು ನನ್ನ ಬೆನ್ನಿಗೆ ನಿಲ್ಲುವ ಒಂದು ಅಗೋಚರ ಶಕ್ತಿ ಇದೆ ಎಂಬ ನಂಬಿಕೆಯನ್ನ ಇವು ಜೀವಂತವಾಗಿಡುತ್ತವೆ. ಈ ಭರವಸೆಯೇ ಬಿದ್ದ ಮನುಷ್ಯನನ್ನ ಮತ್ತೆ ಎದ್ದು ನಿಲ್ಲುವಂತೆ ಮಾಡುತ್ತೆ, ಹೊಸ ಹೋರಾಟಕ್ಕೆ ಅಣಿಗೊಳಿಸುತ್ತೆ. ಈ ರೀತಿಯ ವಿಶ್ಲೇಷಣೆಗಳು ಕೇವಲ ದಿನಬಣ್ಣಗಳನ್ನು ಹೇಳೋದಷ್ಟೇ ಅಲ್ಲದೆ, ಮನುಷ್ಯನ ಮನಸ್ಸಿಗೆ ಸಾಂತ್ವನ ನೀಡುವ ಮತ್ತು ಆತನನ್ನು ಮಾನಸಿಕವಾಗಿ ಸದೃಢಗೊಳಿಸುವ ಅತ್ಯಂತ ಪ್ರಬಲವಾದ ಮಾನಸಿಕ ಚಿಕಿತ್ಸೆಯಾಗಿಯೂ ಕೆಲಸ ಮಾಡಬಲ್ಲವು ಅನ್ನೋದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ಆಳವಾದ ವಿಚಾರ.